ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆಯ ವ್ಲಾಗಲ್ಲಿ ನೀವು ನೋಡಿರ್ತೀರ, ಮದುವೆ ಹುಡುಗಿಯ ಶಾಪಿಂಗ್ ಆಯಿತು. ಒಂದು ಸ್ವಲ್ಪ ಸೀರೆಗಳೆಲ್ಲ ತೊಗೊಂಡಿದ್ದಾಯಿತು. ಹಾಗೆಯೇ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ಹುಡುಗನ ಶಾಪಿಂಗ್ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಸೂಟು ಮತ್ತು ಒಂದು ಸ್ವಲ್ಪ ಶೇರ್ವಾನಿ ಇದೆಲ್ಲ ತೊಗೊಳೋದಿತ್ತು. ಒಂದು 3-4 ಡೇಸಿಂದ ಹುಡುಗಂದಾಯಿತು. ಹುಡುಗಿದೆಲ್ಲ ಮುಗಿಸಿದ್ಮೇಲೆ ನಾವು ತೊಗೊಳ್ಳೋಣ ಅಂಥೇಳಿ ಇವತ್ತು ಸೋಮವಾರ ನಾನು ನಮ್ಮನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಬಟ್ಟೆ ತೊಗೋಬೇಕು, ಮಕ್ಳಿಗೆ ತೊಗೋಬೇಕು, ಅದೆಲ್ಲ ಇದೆ. ನೋಡೋಣ ಯಾರ್ಯಾರಿಗೆ ಹೆಂಗೆ ಆಗುತ್ತೆ. ಹಾಗೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಳೋದಿದೆ, ರಿಟರ್ನ್ ಗಿಫ್ಟ್ ತೊಗೊಳೋದಿದೆ. ಅದಕ್ಕೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮುಗಿಸ್ಕೊಂಬರೋಣ ಅಂಥೇಳಿ ಹೊರಟಿದ್ದೀವಿ. ಇದು ಇವತ್ತಿನ ವ್ಲಾಗಲ್ಲಿ ನಾನು ಮೊನ್ನೆ ಏನೇನೆಲ್ಲ ಆಯಿತು ಲಾಸ್ಟ್ ವೀಕಲ್ಲಿ ಒಂದು 2-3 ಡೇಸ್ದು ವ್ಲಾಗ್ನ, ಅಂದರೆ ಹುಡುಗಂಗೆ ಸೂಟು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡಿರ್ತಲ್ಲ ಅದನ್ನು ಶೇರ್ ಮಾಡ್ತೀನಿ. ನೋಡಿ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ಸ್ಕಿನ್ ಅಂತೂ ಒಂದು ವಾರದಿಂದ ಓಡಾಡ್ತಾ ಇದ್ದ ಫುಲ್ಲು. ನನಗೇ ಒಂಥರ ಫುಲ್ಲು ಡಲ್ ಆಗಿತ್ತು, ತುಂಬ ಸ್ಟ್ರೆಸ್ ಆಗ್ತಾ ಇತ್ತಲ್ವ. ಇಡೀ ದಿನ ಓಡಾಡೋದು, ರಾತ್ರಿ ತನಕ ಆಲ್ಮೋಸ್ಟು 12 o'clock 11:30 ಆ ಥರ ಮನೆಗೆ ಬರೋದು. ಹೊರಗಡೆ ಓಡಾಡಿದ್ದು ಒಂದು ಬಿಸಿಲಿಗೆ ಎಲ್ಲ ಸ್ಕಿನ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ನನಗೆ. ಯಾವಾಗ ಸ್ವಲ್ಪ ಸ್ಕಿನ್ನು ಟೈಮ್ ಸಿಕ್ಕಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ನನಗೆ ನನ್ನ ಸ್ಕಿನ್ನ ನೋಡಿಕೊಂಡ್ರೆ ಒಂಥರ ಖುಷಿ ಆಗ್ತಾಯಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ ಮ್ಯಾಜಿಕಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಮ್ಮನ್ನ ನೋಡ್ಕೊಳ್ಳೋಕ್ಕೆ ನಮಗೊಂಥರ ಖುಷಿ ಇರಬೇಕು, ನಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಂತಾದರೆ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು. ನಮ್ಮ ಕಲರ್ ಯಾವುದೇ ಆಗಿರ್ಬೋದು, ನಾವು ಕಪ್ಪಿರ್ಬೋದು, ಗೋಧಿ ಬಣ್ಣ ಇರ್ಬೋದು, ವೈಟ್ ಇರ್ಬೋದು, ಯಾವುದೇ ಇರ್ಬೋದು, ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅಷ್ಟೇ ನೀಟಾಗಿರಬೇಕು, ಹೆಲ್ದಿ ಸ್ಕಿನ್, ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ ಆಗಿರಬೇಕು. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಅಂದರೆ ಹೆಲ್ದಿ ಫುಡ್ನ ತಿನ್ನಬೇಕು. ಆದಷ್ಟು ಮನೆಯಲ್ಲಿ ಮಾಡಿಕೊಂಡು ತರಕಾರಿ, ಸೊಪ್ಪು, ಕಡಿಮೆ ರೈಸು ಮತ್ತು ಕಡಿಮೆ ಚಪಾತಿ, ಕಡಿಮೆ ಮುದ್ದೆ, ಆದರೆ ಸುತ್ತ ಇರುವಂಥ ಸೈಡ್ ಡಿಶಸ್ ಅಂತ ಅಂದರೆ ಪಲ್ಯ, ಸೊಪ್ಪು, ತರಕಾರಿ ಇದೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಹಣ್ಣುಗಳು ಇದನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಒಂದು ಊಟದಲ್ಲಿ ಅಂತ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ. ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ, ಆಗ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ಕಿನ್ ಮೇಲೆ ಯೂಸ್ ಮಾಡುವಾಗ ಒಳಗಡೆಯಿಂದ ಇನ್ನರ್ ಗ್ಲೋ ಇರುತ್ತೆ, ಬಟ್ ಮೇಲೆ ಕೂಡ ನಾವು ಸ್ಕಿನ್ ಕೇರ್ ಮಾಡಲೇಬೇಕು. ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಹಾಗೆಯೇ ವೀಕ್ಲಿ 2 or once ನಾವು ಫೇಸ್ ಮಾಸ್ಕ್ನ ಹಾಕ್ಕೊಳ್ಳೋದು ಮನೆಯಲ್ಲೇ ಇದ್ದಾಗೂ ಕೂಡ ಆಗ ಮಾಡೋದ್ರಿಂದ, ಹಾಗೆಯೇ ಒಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು. ನನ್ನ ಇವತ್ತಿನ ಒಂದು ಬ್ರೈಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡಿ. ಓಕೆ, ಈ ಮದುವೆ ಓಡಾಟದಲ್ಲಿ ನನ್ನ ಸ್ಕಿನ್ ಅಂತೂ ತುಂಬಾ ಡಲ್ ಆ್ಯಂಡ್ ಡಿಹೈಡ್ರೇಟೆಡ್ ಆಗಿತ್ತು. ಸ್ಕಿನ್ ಕೇರ್ ಮಾಡಬೇಕಾಗಿತ್ತು. ನಾನು ಹೊರಗಡೆ ಇರುವಂಥ ಈ ಪೊಲ್ಯೂಷನ್ನು, ಹೀಟು ಮತ್ತು ಸ್ಟ್ರೆಸ್ಗೆ ಎಷ್ಟೊಂದು ಸ್ಕಿನ್ ಡಲ್ ಆಗಿತ್ತು. ಅದಕ್ಕೋಸ್ಕರ ನಾನಿವತ್ತು ಹೊಸ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ಮೇಲೆ. ಅದು ಯಾವುದಂದರೆ ಚಿಯಾ ಸೀಡ್ಸ್ ಫೇಸ್ ಪ್ಯಾಕ್. ಚಿಯಾ ಸೀಡ್ಸ್ನ ಸ್ವಲ್ಪ ನೀರಲ್ಲಿ ನಿಲ್ಲಿಸ್ಬಿಟ್ಟು ಅದಾದ ನಂತರ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿ ಒಂದು 15 minutes ಬಿಟ್ಟು ಮುಖ ತೊಳ್ಕೊಳ್ಳೋ ಅಂಥದ್ದು. ಅವಾಗ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಅಂತ ಹೇಳಿ. ಆದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಆಗ್ತಾ ಇದೆ ಕನ್ಸಿಸ್ಟೆನ್ಸಿನ ಮ್ಯಾನೇಜ್ ಮಾಡೋದು ಅಂತ ಹೇಳಿ. ಹಾಗಾಗಿ ನಾನು ಏನು ಮಾಡಿದೆ, ರೆಡಿ ಆಗಿರುವಂತ ಮಾಮಾ ಅರ್ತ್ ಅವರ ಚಿಯಾ ಹೈಡ್ರಾ ಕಾಮ್ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಮನೆಯಲ್ಲೇ ಮಾಡಿರುವಂತ ಒಂದು ಫೀಲ್ ಹಾಗೆ ಟೆಕ್ಸ್ಚರ್ ಕೊಡುತ್ತೆ. ಅದರೊಟ್ಟಿಗೆ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ನಾವು ಅಪ್ಲೈ ಮಾಡ್ತಿದ್ದಂಗೆ ಅಪ್ಲೈ ಮಾಡೋದಕ್ಕೂ ತುಂಬಾ ಈಸಿ. ಹಾಗೇನೆ ಇದರಲ್ಲಿರುವಂತ ಚಿಯಾ ಸೀಡ್ಸ್ ಹಾಗೂ ಸೆರಾಮೈಡ್ಸ್ ನಮ್ಮ ಸ್ಕಿನ್ಗೆ ಹೈಡ್ರೇಟೆಡ್ ಗ್ಲೋನ ಕೊಡುತ್ತೆ. ಈ ಒಂದು ಫೇಸ್ ಪ್ಯಾಕ್ ಎಲ್ಲಾ ಸ್ಕಿನ್ ಟೈಪ್ಗೂ ಸೂಟ್ ಆಗೋ ತರಾನೇ ಪ್ರಿಪೇರ್ ಮಾಡಿದ್ದಾರೆ. ಮಾಮಾ ಅರ್ತ್ ಅವರ ಈ ಒಂದು ಫೇಸ್ ಪ್ಯಾಕ್ pH ಬ್ಯಾಲೆನ್ಸ್ಡ್ ಆಗಿರುತ್ತೆ ಆಲ್ರೆಡಿ. ಇದರಿಂದ ಸ್ಕಿನ್ ತುಂಬಾ ಸೂತಿಂಗ್ ಆಗುತ್ತೆ, ಹಾಗೇನೆ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಸ್ಪೆಷಲ್ ಆಗಿ ಇದರಲ್ಲಿರುವಂಥ ಚಿಯಾ ಸೀಡ್ಸ್ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಸಾಕಷ್ಟು ಗಂಟೆಗಳ ಕಾಲ. ಹಾಗೇನೆ ಇದರಲ್ಲಿರುವಂಥ ಸೆರಮೈಡ್ಸ್ ನಮ್ಮ ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ. ತುಂಬ ಬೌನ್ಸಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ನಾವು ಪಡ್ಕೋಬೋದು. ಈ ಒಂದು ಫೇಸ್ ಪ್ಯಾಕ್ನ ಮುಖಕ್ಕೆ ಹಾಗೂ ಕುತ್ತಿಗೆ ಭಾಗಕ್ಕೆ ಸಂಪೂರ್ಣವಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು 15 minutes ಬಿಟ್ಟು ಅದಾದ ನಂತರ ಒಂದು ವೆಟ್ ಕ್ಲಾತಲ್ಲಿ ಇದನ್ನು ರಿಮೂವ್ ಮಾಡಿಕೊಂಡ್ರೆ ಬೌನ್ಸಿ ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗುತ್ತೆ. ಮತ್ತೆ ಯಾಕೆ ತಡ, ನೀವು ಕೂಡ ಈ ಪ್ರಾಡಕ್ಟ್ನ ಟ್ರೈ ಮಾಡಿ, ಖಂಡಿತ ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಯಾವುದೇ ರೀತಿ ಟಾಕ್ಸಿನ್ಸ್ ಇರೋದಿಲ್ಲ. ಹಾಗಾಗಿ ಭಯ ಇಲ್ಲದೆ ನೀವು ಎಲ್ಲ ಪ್ರಾಡಕ್ಟ್ಸ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಒಂದು ಫೇಸ್ ಪ್ಯಾಕಲ್ಲಿ ನಮಗೆ ಸಾಕಷ್ಟು ವೇರಿಯಂಟ್ಸ್ ಕೂಡ ಸಿಗುತ್ತೆ. ಮುಲ್ತಾನಿ ಮಿಟ್ಟಿ ಆಯಿಲ್ ಬ್ಯಾಲೆನ್ಸ್ ಫೇಸ್ ಪ್ಯಾಕ್, ಚಾರ್ಕೋಲ್ ಪ್ಯೂರಿಫೈಯಿಂಗ್ ಫೇಸ್ ಪ್ಯಾಕ್, ವಿಟಮಿನ್ ಸಿ ಡೈಲಿ ಗ್ಲೂ ಫೇಸ್ ಪ್ಯಾಕ್, ಹಾಗೆಯೇ ಟೀ ಟ್ರೀ ಆಯಿಲ್ ಕಂಟ್ರೋಲ್ ಫೇಸ್ ಪ್ಯಾಕ್. ಈ ರೀತಿ ಸಾಕಷ್ಟು ವೇರಿಯಂಟ್ಸ್ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮಾಮಾ ಅರ್ತ್ ಅವರು ನಮ್ಮ ಒಂದು ಫೀಡ್ಬ್ಯಾಕ್ನ ತಗೊಂಡು ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ತಾರೆ. ಯಾವ ರೀತಿ ಆನಿಯನ್ ಶಾಂಪೂನ ಇಂಪ್ರೂವ್ ಮಾಡಿದ್ರು
ಅದೇ ರೀತಿಯಾಗಿ ರಿಸರ್ಚ್ ಆ್ಯಂಡ್ ಇನೋವೇಷನಿಂದ ಪ್ರಾಡಕ್ಟ್ನ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಯೂಸ್ ಮಾಡಿ ಫೀಡ್ಬ್ಯಾಕ್ನ ಶೇರ್ ಮಾಡಿ. ಹಾಗೆಯೇ ಮಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಮಮಾಅರ್ತ್ ಆ್ಯಪ್, ಮಮಾಅರ್ತ್ ವೆಬ್ಸೈಟ್ ಹಾಗೆ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ. ನೀವೇನಾದರೂ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ನೋಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಮಾಅರ್ತ್ ಅವರ ವೆಬ್ಸೈಟಲ್ಲಿ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ತೀರಾ ಅಂತ ಅಂದರೆ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಕೂಪನ್ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನೀವು ಕೂಡ ಖಂಡಿತ ಯೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಇವತ್ತು ನಾವು ನನ್ನ ತಮ್ಮಂಗೆ ಬಟ್ಟೆ ಸೆಲೆಕ್ಷನ್ಗೆ ಬಂದಿದ್ದೀವಿ. ಸೂಟು, ಶೇರ್ವಾನಿ ಎಲ್ಲ ತೊಗೋಬೇಕಿತ್ತಲ್ಲ, ಅದಕ್ಕೆ ಈ ಒಂದು ಶಾಪು ಜಯನಗರ್ 4th ಬ್ಲಾಕಲ್ಲಿರೋದು. ಈ ಶಾಪ್ ಹೆಸರನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೋಡೋಣ ಸ್ಕ್ರೀನ್ ಮೇಲೆ ಸಿಕ್ಕರೆ ನಾನು ಮೆನ್ಷನ್ ಮಾಡ್ತೀನಿ. ನಾವು ಸಾಕಷ್ಟು ಅಂಗಡಿಗಳು ವಿಸಿಟ್ ಮಾಡಿರೋದ್ರಿಂದ ನನಗೆ ಶಾಪ್ ನೇಮ್ಗಳೇ ಮರ್ತೋಗುತ್ತೆ. ಇಲ್ಲಿ ನಮಗೆ ರೀಸನಬಲ್ ಪ್ರೈಸಲ್ಲಿ ಸೂಟ್ಸ್ ಎಲ್ಲ ಸಿಗುತ್ತೆ. ಆ ಚಪ್ಪಲ್ ಬಿಚ್ಚಿ ಶೂಸ್ ಥರ ಏನಾರು ಹಾಕೊಂಡು ಅದ್ರ ಜೊತೆ ಕೊಡ್ತಾರಿರೋ ಅವರಲ್ಲಿ. ಇದು ಶೂ ತಂದಿಲ್ಲ, ಜಸ್ಟ್ ಯಾವ್ದಾರ ಒಂದು ಸ್ಯಾಂಪಲ್ ತಗೊಂಬರ್ಬೇಕಿತ್ತು ಆಕಾಶ, ಕಾರಲ್ಲಿ ಹಾಕೊಂಡು ಶೂಸು. ಮದುವೆ ಓಡಾಟದ ಬ್ಯುಸಿಯಲ್ಲಿ ನಾನಂತೂ ಡೈಲಿ ವ್ಲಾಗ್ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ರೆಸಿಪೀಸ್ ಎಲ್ಲ ಬೆಳಗ್ಗೆನೇ ಶುರು ಆಗುತ್ತೆ ಕೆಲಸ, ಆದರೆ ಏನಾಗುತ್ತೆ ಅಂದರೆ ವಿಡಿಯೋ ಸೆಟ್ ಮಾಡ್ಕೊಳ್ಳೋದು, ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಂಗಾಗಿ ಆದಷ್ಟು ಟ್ರೈ ಮಾಡ್ತೀನಿ. ನೋಡೋಣ ಮಧ್ಯದಲ್ಲಿ ಒಂದೊಂದು ಡೈಲಿ ವ್ಲಾಗ್ ಹಾಕಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಹೆಂಗಾಗ್ತಾಯಿದೆ ಅಂತ ಅಂದರೆ ಬೆಳಗ್ಗೆ ತಿಂಡಿ ಮತ್ತು ಸಾಂಬಾರು ಎಲ್ಲ ಮಾಡಿಟ್ಟು ಹೋಗ್ಬಿಟ್ಟಿರ್ತೀನಿ. ಸಂಜೆ ಬಂದಮೇಲೆ ಅನ್ನಗಿನ್ನ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಮಾಡ್ತಾಯಿದ್ದೀನಿ. ಆದರೆ ಒಂದೊಂದು ಸರಿ ಏನಾಗುತ್ತೆ, ನಾವು ಅಮ್ಮವ್ರ ಮನೇಲೇ ಊಟ ಮಾಡಿಕೊಂಡು ಬಂದುಬಿಡ್ತೀವಿ, ಈ ಥರ ಆಗುತ್ತೆ. ಬಟ್ ಆದರೂ ಟ್ರೈ ಮಾಡ್ತೀನಿ ಒಂದೊಂದು ಸರಿ ಡೈಲಿ ವ್ಲಾಗ್ನ ಶೇರ್ ಮಾಡಲಿಕ್ಕೆ. ಮದುವೆ ವಿಡಿಯೋ ಎಲ್ಲ ನೋಡಬೇಕು ಅಂತ ಅಂದರೆ ಖಂಡಿತ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಂತೂ ಎಕ್ಸೈಟೆಡ್ ಆಗಿದ್ದೀವಿ, ಖುಷಿ ಇದೆ. ಮದುವೆ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಖುಷಿ ಇದೆ. ಹಾಗೆಯೇ ಚೆನ್ನಾಗಿ ಮಾಡಬೇಕು ಅಂತೇಳಿ ಓಡಾಡ್ತಾ ಇದ್ದೀವಿ. ನಮ್ಮ ಕೈಲಿ ಆದಷ್ಟು ಚೆನ್ನಾಗಿ ಮಾಡಬೇಕು ಅಂಥೇಳಿ. ಅಂದರೆ ನಾವೇನು ತುಂಬ ರಿಚ್ ಅಲ್ಲ, ಒಂದು ಮಿಡಲ್ ಕ್ಲಾಸು, ಒಂದು ಒಳ್ಳೆ ಡೀಸೆಂಟ್ ಆಗಿರೋವಂಥ, ಹೈಜಿನ್ ಆಗಿರೋವಂಥ ಒಂದು ಚೌಲ್ಟ್ರಿನ ಓಕೆ ಮಾಡಿದ್ದೀವಿ. ಅದರೊಟ್ಟಿಗೆ ಊಟನೂ ಅಷ್ಟೇ ತುಂಬಾ ಸಿಂಪಲ್, ತುಂಬ ಏನೋ ಆಡಂಬರ ಎಲ್ಲ ಏನೂ ಇರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಏನೋ ಒಂದು ಸ್ಪೆಷಲ್ ಡೇನ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಆದಷ್ಟು ಟ್ರೈ ಮಾಡಿದ್ದೀವಿ ಅಷ್ಟೇ. ಇನ್ನು ಅದು ಬಿಟ್ಟರೆ ಹುಡುಗಿ ಮುಂದೆ ಚೆನ್ನಾಗಿರೋದೇ ಮುಖ್ಯ ಅಲ್ವಾ. ಮದುವೆ ಹೇಗಾಗುತ್ತೆ ಅನ್ನೋದಕ್ಕಿಂತನೂ ಮದುವೆ ಆದಮೇಲೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ. ಮದುವೆ ಒಂದಿನ ನಡೆಯುತ್ತೆ, ಬಟ್ ಮದುವೆ ಆದಮೇಲೆ ಅವರಿಬ್ರು ಜೀವನ ಪರ್ಯಂತ ಹೇಗಿರ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ. ಇಬ್ಬರು ಚೆನ್ನಾಗಿರಲಿ ಅಂತ ಹಾರೈಸೋದು ಅಷ್ಟೇ ಅಲ್ವಾ ನಾವು ನೀವೆಲ್ಲ ಮಾಡೋಕ್ಕಾಗೋದು. ಅದಂಗೆ ಅದು ಬರೋದು ಶಾಳ ಇದು. ಆಕರ್ಷಣ್ ಅಭಿ ಮದುವೆ ಆಗಿದ್ರೆ ಅಭಿ ಇದನ್ನೇ 100%. ಅಮ್ಮ 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 ಸುಮ್ಮೀರು ಕೃಷ್ಣ, ಸುಮ್ಮೀರು ಕೃಷ್ಣ, ನಾನು ಏನೋ ಮಾಡ್ತಾ ಇದ್ದೀನಿ, ನೀನು ಯಾಕೆ ಅಡ್ಡ ಬರ್ತೀಯ? Objection. ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಚೆನ್ನಾಗೇ ಕಾಣಿಸ್ತಾ ಇದ್ದಾವೆ. ಹಾಕಿರೋವೆಲ್ಲ ಚೆನ್ನಾಗೇ ಕಾಣಿಸ್ತಾ ಇದೆ. ಅವೆಲ್ಲ ಸ್ವಲ್ಪ ಹೆವಿ ಇದ್ವು, ಇದು ಸ್ವಲ್ಪ ಸಿಂಪಲ್ ಬ್ಲ್ಯಾಂಡ್ ಥರ ಇದೆ ಅಷ್ಟೇ. ನನಗೆ ಬೇಡಿತ್ತು.
ನೀನೆದ್ದು ಅವನಿಗೆ ಬಿಟ್ರೆ ಆಕಾಶ ಎತ್ಕೋಬೇಕ ಇವಾಗ ಮತ್ತೆ. ಯಾರು ಎದ್ದು ಬಂದು ಹಿಡ್ಕೊಬಾರ್ದು ಅಂಚರು ಚಿಕ್ಕಮ್ಮನ ಹತ್ರ ಒಂದು ಸ್ವಲ್ಪ ಬರ್ತದೆ, ಇನ್ನು ಚಿಕ್ಕಮ್ಮ ಜ್ಯೂಸ್ ಇದೆಯಾ? ಬಟನ್ ಮಿಚ್ಚು ಒಂದೇ ಬಟನ್ ಎರಡು ಅದು ಒಳ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತಪ್ಪ ಅಲ್ಲಿ ಹಾಕೊಂಡಿದ್ದಲ್ಲ, ಇದಕ್ಕಿನ್ನ ಅಲ್ಲಿ ಹಾಕೊಂಡಿತ್ತು. ಫಸ್ಟಿಗೆ ಹಾಕೊಂಡಿತ್ತು. ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಬೇಗ ಬಾ. ಸೂಟ್ ಎಲ್ಲ ಶಾಪಿಂಗ್ ಆಯಿತು. ಸೂಟ್ ಶಾಪಿಂಗ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು. ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾಯಿತ್ತು, ಹಾಗಾಗಿ ಏನಾರು ತಿನ್ನೋಣ ಅಂತ ಹೋದ್ವಿ. ಇಲ್ಲೇ ದೋಸೆ ಮಂಚಣ್ಣ ಅಂತ ಒಂದು ಚಿಕ್ಕದಾಗಿ ಹೋಟೆಲ್ ಇದೆ. ಕೂಲ್ ಜಾಯಿಂಟ್ ಸಿಗ್ನಲಿಂದ ಟುವರ್ಡ್ಸ್ 4 ಟಿ ಬ್ಲಾಕು ಲೆಫ್ಟ್ ಸೈಡಲ್ಲೇ ಇದೆ. ಅಲ್ಲಿ ದೋಸೆ ಮತ್ತು ಶಾವಿಗೆ ಬಾತ್ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದು ಇನ್ನೊಂದು ದಿನ ಚಿಕ್ಕಪೇಟೆಗೆ ಬಂದಿದ್ದಂಥದ್ದು. ನೆಕ್ಸ್ಟ್ ಡೇ ಅಂತ ಅಂದ್ಕೊಳ್ಳಿ, ಯಾವ ಡೇ ಅಂತ ನನಗೆ ನೆನಪಿಲ್ಲ. ಆ ಒಟ್ಟಲ್ಲಿ ಇನ್ನೊಂದು ದಿನ ಚಿಕ್ಕಪೇಟೆಗೆ ಬಂದಿದ್ದಂಥದ್ದು. ಪಂಚೆ ಶರ್ಟು ಎಲ್ಲ ತೊಗೊಳೋದಿತ್ತು. ಅಂದರೆ ಪಂಚೆ ಎಲ್ಲ ಹಾಕಬೇಕಲ್ಲ ಮದುವೆ ಮುಹೂರ್ತಕ್ಕೆ. ಹಾಗೆಯೇ ಇವ್ರಿಗೆ ಮಕ್ಕಳಿಗೆ ಸ್ವಲ್ಪ ಕಚ್ಚೆ ಪಂಚೆ, ಈ ಕುರ್ತಾ ಆ ಟೈಪ್ ತೊಗೊಳ್ಳೋಣ ಅಂತ ಇತ್ತು. ಹಾಗೆಯೇ ಅನಿಲ್ಗೆ ಮತ್ತು ನನ್ನ ತಮ್ಮ ಇನ್ನೊಬ್ಬಂಗೆ, ಅಬಿಗೆ, ಅಪ್ಪಾಜಿಗೆ ಎಲ್ಲರಿಗೂ ಸ್ವಲ್ಪ ತೊಗೊಳೋದಿತ್ತು. ಅದಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ಹೋಲ್ಸೇಲ್ ಅಂಗಡಿ ಇದು. ರಾಮರಾಜು ಮತ್ತು ಬೇರೆ ಬ್ರ್ಯಾಂಡು ಎಲ್ಲ ಇನ್ನರ್ ವೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇದು ಬಂದು ಶ್ರೀನಿಧಿ ಸಿಲ್ಕ್ಸ್ ಇದೆಯಲ್ಲ, ಅದ್ರ ಪಕ್ಕದ ಬಿಲ್ಡಿಂಗ್ ಆಪೋಸಿಟ್ ಬರುತ್ತೆ. ಇಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಥರ ಇದೆ. ಅದ್ರ ಒಳಗಡೆ 5th ಫ್ಲೋರಲ್ಲಿ ಬರುತ್ತೆ ಈ ಒಂದು ಶಾಪು. ಇಲ್ಲಿ ಪರವಾಗಿಲ್ಲ, ಪ್ರೈಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಲ್ಲಿ ತೊಗೊಂಡ್ವಿ. ಇದಾದ ನಂತರ ಇನ್ನೊಂದು ಶಾಪ್ಗೆ ಹೋಗಿದ್ವಿ. ಅಲ್ಲಿ ಕೂಡ ಸೀರೆಗಳನ್ನ ಸ್ವಲ್ಪ ಗಿಫ್ಟಿಂಗಿಗೆ ಸೀರೆಗಳು ತೊಗೋಬೇಕಾಗಿತ್ತು. ಅದಕ್ಕೆ ನೋಡ್ತಾ ಇದ್ವಿ. ಹಾಗೆಯೇ ನನಗೂ ಸೀರೆ ಇಷ್ಟ ಆಯಿತು ಒಂದು, ಅದನ್ನು ನಾನು ತೊಗೊಂಡೆ. ಅದೇ ಸೀರೆ ನನ್ನ ತಮ್ಮಂಗೆ ಇಷ್ಟ ಆಯಿತು, ಅವಳಿಗೆ ತಗೋ ಅಂತ ಹೇಳ್ತಾ ಇದ್ದ. ಅಂದರೆ ಮದುವೆ ಆಗೋ ಹುಡುಗಂಗೆ ಇಷ್ಟ ಆಯಿತು ಆ ಸೀರೆ ಕೂಡ, ಅದನ್ನೇ ತಗೋ ಅಂತ ಹೇಳ್ತಾ ಇದ್ದ ಅವಳಿಗೆ. ಆ ಥರದ್ದೇ ಇನ್ನೊಂದು ತಗೋ ನೀನು ಅಂಥೇಳಿ. ಅದನ್ನು ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಬೇಕಪ್ಪ, ನಾನಂತೂ ಕೊಡೋಲ್ಲ ಅಂತ ಅಂದೆ. ಅದಕ್ಕೆ ಅದೇ ಥರ ಪೀಸ್ ಇನ್ನೊಂದು ಇದೆ ಅಂತ ಹೇಳಿ ಅವ್ರು ಅದನ್ನು ಕೊಟ್ಟರು. ಇಬ್ಬರು ಒಂದೇ ಥರ ತೊಗೊಂಡಿದ್ದೀವಿ ಇವಾಗ. ಅದರಲ್ಲಿನೇ ಒಂದು ಸ್ವಲ್ಪ ವೆರೈಟೀಸ್ ತೊಗೊಂಡಿದ್ದೀವಿ. ಯಾವ್ಯಾವ ಸೀರೆ ತೊಗೊಂಡೆ ಏನು ಅಂತ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಯಾಕೆಂದರೆ ದಿನ ಒಂದೊಂದು ತೊಗೊಳ್ತಾ ಇದ್ದೀವಲ್ಲ, ಹಾಗಾಗಿ ಒಂದೊಂದೇ ತೋರಿಸೋದು ಬೇಡ. ಎಲ್ಲ ಒಟ್ಟಿಗೆ ಬ್ಲೌಸು ಎಲ್ಲ ರೆಡಿ ಆದಮೇಲೆ ಕಂಪ್ಲೀಟಾಗಿ ನಿಮಗೆ ಯಾವ ಸೀರೆ, ಯಾವ ಬ್ಲೌಸ್ ಡಿಸೈನು ಎಲ್ಲ ಅದನ್ನು ಒಂದಿನ ಕೂತ್ಕೊಂಡು ಮದುವೆಗೆ ಮುಂಚೆನೇ ತೋರಿಸ್ತೀನಿ. ನೋಡೋಣ, ಆದರೆ ಮದುವೆಗೆ ಮುಂಚೆ ಇಲ್ಲ ಮದುವೆ ಆದಮೇಲೆ ಬರುತ್ತಾ ಆ ವಿಡಿಯೋ, ಹೇಗಾಗತ್ತೆ ನೋಡೋಣ. ಇಲ್ಲಿ ಕೂಡ ಸೀರೆ ಚೆನ್ನಾಗಿತ್ತು. ಇದೂ ಕೂಡ ಅಷ್ಟೇ. ಎಲ್ಲಿ ಬರುತ್ತೆ ಗೊತ್ತಾ, ಶ್ರೀನಿಧಿ ಆಪೋಸಿಟ್ ಒಂದು ಸಂಧಿ ರೋಡ್ ಬರುತ್ತೆ. ಆ ಸಂಧಿ ರೋಡಲ್ಲಿ ಹೋದರೆ ಅಲ್ಲಿ ಲೆಫ್ಟಲ್ಲಿ ಬರುತ್ತೆ. ಅಂಗಡಿ ಹೆಸರು ನನಗೆ ನೆನಪಾಗ್ತಿಲ್ಲ, ನೋಡೋಣ. ಸ್ಕ್ರೀನ್ ಮೇಲೆ ನಾನು ಅಂಗಡಿ ಹೆಸರನ್ನ ಕೊಟ್ಟಿರ್ತೀನಿ. ಪ್ರೈಸ್ ಎಲ್ಲ ಚೆನ್ನಾಗಿದೆ. ಹೋಲ್ಸೇಲಲ್ಲಿ ತೊಗೊಳ್ತೀರಾ ಅಂತ ಅಂದರೆ ಇನ್ನೂ ಸ್ವಲ್ಪ ಕಡಿಮೆಗೆ ಹಾಕ್ಕೊಡ್ತಾರೆ ಅವರು. ಚೆನ್ನಾಗಿ ಅನ್ನಿಸ್ತು ನನಗೆ ಇಲ್ಲಿ ಶಾಪು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ, ಸಾಕಷ್ಟು ವೆರೈಟಿ ಸೀರೆಗಳಿದೆ. 500, 300 ಈ ರೀತಿ ಕಡಿಮೆ ಪ್ರೈಸಲ್ಲಿ ಕೂಡ ನಿಮಗೆ ಒಳ್ಳೊಳ್ಳೆ ಸೀರೆಗಳಿದೆ ಇಲ್ಲಿ. ಈ ಶಾಪ್ ಅಡ್ರೆಸ್ನ ನಾನು ಅಥವಾ ನೇಮ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ನಿಮಗೇನಾದ್ರು ಹೋಲ್ಸೇಲಲ್ಲಿ ಅಥವಾ ನೀವೇನಾದ್ರು ಶಾಪ್ ಏನಾದ್ರು ಮಾಡ್ತೀರಾ ಅಂತ ಅಂದರೆ ಕೂಡ ಇಲ್ಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಸೀರೆಗಳನ್ನ ಕೊಡ್ತಾರೆ. ನಮಗೆ ಇಷ್ಟ ಆಯಿತು, ಯಾರೋ ಕರ್ಕೊಂಡು ಬಂದರು ಇಲ್ಲಿಗೆ. ಬೇರೆ ಕಡೆ ಎಲ್ಲ ಸಾಕಷ್ಟು ಅಂಗಡಿಗಳೆಲ್ಲ ನೋಡಿದ್ವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ಮತ್ತು ಸೀರೆಯ ಒಂದು ವೆರೈಟಿ ಏನಿದೆ ಅದೆಲ್ಲದೂ ಇಷ್ಟ ಆಯಿತು. ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು.
ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಇದೆ, ಹೊಸ ಹೊಸ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಾವಿಲ್ಲಿಗೆ ಬಂದಿದ್ದಂಥದ್ದು ಗಿಫ್ಟಿಗೆ ಒಂದು 4 ಸೀರೆ ತೊಗೊಳೋದಿತ್ತು ಅಂತ. ಅಂದರೆ ಈಗ ನನ್ನ ಮದುವೆನಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ಸೀರೆ, ಹಾಗೆಯೇ ನನ್ನ ತಮ್ಮನ ಮದುವೆನಲ್ಲೂ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದರೆ ದೊಡ್ಡವನ ಮದುವೆಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಇವಾಗ ಚಿಕ್ಕವನ ಮದುವೆನಲ್ಲಿ ಯಾರಿಗೆ ಮಿಸ್ ಆಗಿದೆ ಅವ್ರಿಗೆ ಮಾತ್ರ ಕೊಡ್ತಾ ಇರೋದು, ಎಲ್ಲರಿಗೂ ಕೊಡ್ತಾ ಇಲ್ಲ ಈ ಸರಿ. 2 ಮದುವೆಲಿ ಎಲ್ಲರಿಗೂ ಕೊಟ್ಟಾಗಿದೆ ಅಲ್ಲ, ಹಾಗಾಗಿ ಎಲ್ಲರಿಗೂ ಏನು ಕೊಡ್ತಾ ಇಲ್ಲ. ಯಾರಿಗೆ ಮಿಸ್ ಆಗಿದೆ, ಯಾರು ಬಂದಿರಲಿಲ್ಲ ಅಥವಾ ಯಾರಿಗೆ ಕೊಡೋಕ್ಕಾಗಿಲ್ಲ ಅಂಥವ್ರು ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸೀರೆಗಳನ್ನ ತೊಗೊಳ್ಳೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಇಷ್ಟ ಆಯ್ತಲ್ಲ, ಇಲ್ಲಿ ಕೂಡ ಒಂದು 8-10 ಸೀರೆ ಏನೋ ತೊಗೊಂಡ್ವಿ ನಾವು. ನನಗೆ, ನಮ್ಮ ಅಮ್ಮಂಗೆ ಮತ್ತು ಅರ್ಚನಂಗೆ ಎಲ್ಲರಿಗೂ ತೊಗೊಂಡ್ವಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಕೂಡ ಒಂದೊಂದು ಸೀರೆ ತೊಗೊಂಡ್ವಿ. 2 ಸೀರೆ ತೊಗೊಳಕ್ಕೆ ಬಂದವರು ಒಂದು 10-12 ಸೀರೆ ತೊಗೊಂಡ್ಬಿಟ್ಟು ಹೋದ್ವಿ. ಇನ್ನು ಇವತ್ತಿನ ಕೆಲಸ ಇಷ್ಟ ಆಗಿತ್ತು. ಇನ್ನು ರಾಜ ಮಾರ್ಕೆಟ್ಗೆ ಹೋಗೋದಿದೆ, ಅದನ್ನು ಇನ್ನೊಂದು ದಿನ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಬಟ್ಟೆಗಳೆಲ್ಲ ಫಸ್ಟು ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಆಕ್ಸೆಸರೀಸು ಈ ರೀತಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರಿ. ಅಂದರೆ ಹುಡುಗನ ಬಟ್ಟೆಗೆ ಒಂದಿನ, ಹುಡುಗಿ ಬಟ್ಟೆಗೆ ಒಂದಿನ, ಇನ್ನು ನಾವು ಗೆಸ್ಟ್ಗಳಿಗೆ ಸಪ್ರೇಟಾಗಿ, ಅಂದರೆ ನಮಗೆ ಅವ್ರಿಗೆಲ್ಲ ಸಪ್ರೇಟಾಗಿ ತೊಗೊಳ್ಳೋದು ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹರಿಬರಿ ಆಗೋದಿಲ್ಲ, ಅವ್ರಿಗೆ ಸೆಲೆಕ್ಷನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಈಗ ಹುಡುಗಿಗೆ ಮಾತ್ರ ತೊಗೊಳ್ಳೋದ್ರಿಂದ ಹುಡುಗಿ ಬಂದುಬಿಟ್ಟು ಅವಳಿಗೆ ಯಾವುದಾದ್ರು ಬೇಕು ಯಾವುದಾದ್ರು ಬೇಡ ಅದನ್ನೆಲ್ಲ ಅವಳು ಸೆಲೆಕ್ಟ್ ಮಾಡ್ಬೋದು. ಇನ್ನು ನಮಗೂ ಅಷ್ಟೇ ಹರಿಬರಿ ಇರೋದಿಲ್ಲ, ಅಯ್ಯೋ ಅವಳು ನೋಡಲಿ ನಾವು ನೋಡಲಿ ಅನ್ನೋ ಥರ ಇರೋದಿಲ್ಲ. ಹಾಗಾಗಿ ನಮಗೆ ಸಪ್ರೇಟಾಗಿ ಒಂದಿನ ಹೋಗಿ ನಮಗೇನು ಬೇಕೋ ಅದನ್ನು ತೊಗೊಳ್ಳೋ ಅಂಥದ್ದು ಈ ರೀತಿ ಮಾಡ್ಕೊಂಡಿದ್ದೀವಿ ಸರಿ. ನಾನೇ ಈ ರೀತಿ ಮಾಡೋಣ ಅಂತ ಹೇಳಿದ್ದು, ಯಾಕೆಂದರೆ ಇವಾಗ ಅವ್ರು ನೋಡೋ ಬ್ಯುಸಿಯಲ್ಲಿರ್ತಾರೆ, ಅವ್ರಿಗೆ ಯಾವುದೋ ಇಷ್ಟ ಆಗುತ್ತೆ ಅದು ನಮಗೂ ಇಷ್ಟ ಆಗುತ್ತೆ. ಆ ರೀತಿ ಬೇಡ, ನಾವೇ ಸಪ್ರೇಟಾಗಿ ಒಂದಿನ ಹೋಗೋಣ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಅಂಥೇಳಿ. ಇನ್ನು ನಮ್ಮ ಚಿನ್ನುಗೆ ಲಂಗ ದಾವಣಿ ತೊಗೊಳ್ಳೋಣ ಅಂತ ಇದ್ದೀನಿ ಈ ಸರಿ. ನೋಡೋಣ, ಲಂಗ ದಾವಣಿ ಅವಳಿಗೂ ಕೂಡ ಲಂಗ ದಾವಣಿ ಹಾಕ್ಕೋಬೇಕು ಅಂತ ಇಷ್ಟ ಆಗಿದೆ. ಅದಕ್ಕೆ ಅದನ್ನು ಸ್ಟಿಚಿಂಗ್ ಮಾಡಿಸೋಣ ಅಂಥೇಳಿ ತೊಗೊಂಡು ಚಿಕ್ಕಪೇಟೆನಲ್ಲಿ ನೋಡಿದೆ, ಇಷ್ಟ ಆಯಿತು ಅವಳಿಗೂ ಕೂಡ. ನೋಡೋಣ, ಇವತ್ತು ಹೋಗೋಣ ಅಂತಿದ್ದೀವಿ. ಹೋದರೆ ಅದನ್ನು ಕೂಡ ತೊಗೊಳ್ತೀನಿ. ಇನ್ನು ಇನ್ವಿಟೇಷನ್ ಕಾರ್ಡ್ ಎಲ್ಲ ಮನೆಗೆ ಬಂತು, ಮಕ್ಕಳೆಲ್ಲ ನೋಡ್ತಾ ಇದ್ದೀರಲ್ಲ, ಅವ್ರಿಗಂತೂ ಖುಷಿನೂ ಖುಷಿ. ಒಂಥರ ಮದುವೆ ವಾತಾವರಣ ಶುರು ಆಗಿಬಿಡತ್ತೆ. ಈ ರೀತಿ ಇನ್ವಿಟೇಷನ್ ಕಾರ್ಡು ಮನೆಗೆ ಬಂದು ಅದೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಒಂದು ಮದುವೆ ವಾತಾವರಣ ಶುರುವಾಗುತ್ತೆ. ಮಕ್ಳಿಗಂತೂ ಸಿಕ್ಕಾಬಟ್ಟೆ ಖುಷಿ, ಓಡಾಡೋದಾಗಿರ್ಬೋದು. ಹಾಗೆ ಮದುವೆ ಇನ್ನೂ ಶುರುವಾದರೆ, ಮದುವೆ ಮನೆಗೆ ಹೋದರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ಅದು ಇನ್ನೂ ಖುಷಿ ಅವ್ರಿಗೆ. ಈಗ ರಾತ್ರಿ ಎಲ್ಲ ಕುತ್ಕೊಂಡು ಇನ್ವಿಟೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿದ್ವಿ. ರಾತ್ರಿ ಆಲ್ಮೋಸ್ಟ್ 1:30 ಆಯಿತು. ಇಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಮನೆಗೆ ಹೋಗಿದ್ದು ನಾವು. ಚೆನ್ನಾಗಿತ್ತು, ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡು ಇನ್ವಿಟೇಷನ್ ಕಾರ್ಡ್ನ ಎಲ್ಲ ರೆಡಿ ಮಾಡಿದ್ದು. ಅಂದರೆ ಅಕ್ಷತೆ ಹಾಕಿ ಅರ್ಶಿನ ಎಲ್ಲ ಹಚ್ಚಿ ಮಾಡಿದಂಥದ್ದು. ಅದಾದಮೇಲೆ ಸಂಡೇ ನಾವು ಇದಕ್ಕೆ ಹೋಗಿದ್ವಿ, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಅವನಿಗೆ ಶೇರ್ವಾನಿ ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಅವನು ಫಾರ್ಮಲ್ಸೇ ಹಾಕ್ಕೊತೀನಿ ಇಲ್ಲ ಸೂಟೇ ಹಾಕ್ಕೊತೀನಿ ಅಂತ ಹೇಳ್ತಾ ಇದ್ದ. ನಾವು ಇಲ್ಲ 2 ರಿಸೆಪ್ಷನ್ಗೂ ಒಂದೇ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಶೇರ್ವಾನಿ ಥರ ಟ್ರೈ ಮಾಡು, ಏನಾಗಲ್ಲ, ಮದುವೆಗೆ ಒಂದಿನ ತಾನೇ ಹಾಕ್ಕೊಳ್ಳೋದು ಅಂತ ಹೇಳಿ ಅವನಿಗೆ ಫೋರ್ಸ್ ಮಾಡಿ ಮತ್ತೆ ಕರ್ಕೊಂಡು ಬಂದ್ವಿ ಕಮರ್ಷಿಯಲ್ ಸ್ಟ್ರೀಟ್ಗೆ ತಗೋ ಅಂತ ಹೇಳಿ. ಇಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿಕೊಂಡು ಬಂದ್ವಿ, ಮಹಾಂತ ಶಾಪ್ ಅಂಥೇಳಿ. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಏನೋ ಚೆನ್ನಾಗಿತ್ತು, ಪ್ರೈಸು ಕೂಡ ಓಕೆನೇ. ಬಟ್ ಅವ್ರು ಹೇಳೋ ಅಷ್ಟು ಕಡಿಮೆ ಪ್ರೈಸ್ ಅಂತೂ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಅವ್ರು ಏನು ಹೇಳ್ತಾರೆ ಅಷ್ಟು ಕಡಿಮೆ ಪ್ರೈಸ್ ಅಂತೂ ಇಲ್ಲ, ಜಾಸ್ತಿನೇ ಇದೆ ಪ್ರೈಸು. ಇಲ್ಲಿ ತೊಗೊಳ್ಲಿಲ್ಲ ನಾವು ಮಹಾಂತದಲ್ಲಿ, ಅವನಿಗೆ ಯಾವುದು ಸೆಟ್ ಆಗಲಿಲ್ಲ. ಅಂದರೆ ಕಲರ್ ಕಾಂಬಿನೇಷನ್ ಅವ್ನಿಗೆ ಬೇಕಾಗಿರೋ ಥರ ಯಾವುದು ಸಿಗಲಿಲ್ಲ. ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ತೊಗೊಂಡ್ವಿ. ಹೋಟೆಲ್ ಕಮರ್ಷಿಯಲ್ ಸ್ಟ್ರೀಟಲ್ಲೇ ತೊಗೊಂಡ್ವಿ. ಸ್ಲಿಪ್ಪರ್ ಎಲ್ಲ ತೊಗೊಳೋದು ತುಂಬ ಕಷ್ಟ ಅವನಿಗೆ. ಅವನು ಹೈಟ್ ಬಂದುಬಿಟ್ಟು 6.3, ಹಾಗಾಗಿ ಅವನದು ಕಾಲು ಸೈಜ್ ಬಂದುಬಿಟ್ಟು 12 ಎಲ್ಲೂ ಚಪ್ಪಲೇ ಇಲ್ಲ. ಅಲ್ಲಿ ಶೂಸ್ ಆಗಿರ್ಬೋದು ಚಪ್ಪಲಾಗಿರ್ಬೋದು ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು ಅವನಿಗೆ. ಕೊನೆಗೆ ಒಂದು ಕಡೆ ಸಿಕ್ತು, ಅಲ್ಲಿನೂ ಆರ್ಡರ್ ಕೊಟ್ಟಿದ್ದೀವಿ. ಅಂದರೆ ಅವರಿನ್ನೂ ಒಂದು 2-3 ಡೇಸ್ ಆಗುತ್ತಂತೆ ಬರೋದಕ್ಕೆ. ಅದಾದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನಿರೋ ಹೈಟಿಗೆ ಬಟ್ಟೆ ಶೂಸು ಎಲ್ಲ ತೊಗೊಳೋದೇ ಕಷ್ಟ, ಹಾಗಾಗಿದೆ ಇಷ್ಟು ದಿನ ತೊಗೊಂಡಿದ್ದು. ಇನ್ನು ಅದು ಬಿಟ್ಟರೆ ಅನಿಲ್ಗೆ ಬಟ್ಟೆ ತೆಗಿಬೇಕು. ಇನ್ನು ಅನಿಲ್ ಯಾವ್ದು ಹಾಕ್ಕೊಳ್ಳೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ರಿಸೆಪ್ಷನ್ಗೆ ಯಾವ್ದು ಹಾಕ್ಕೋಬೇಕು ಅಂತೇಳಿ. ದಾರೆಗೇನೋ ಬೆಳಗ್ಗೆಗೆ ಪಂಚೆ ಶರ್ಟು ತೊಗೊಂಬಂದ್ಬಿಟ್ಟಿದ್ದೀನಿ. ಇನ್ನು ಮಕ್ಕಳಿಗೆಲ್ಲ ತೊಗೋಬೇಕು. ಇವರಿಬ್ರದ್ದು ಮುಗಿದ್ರೆ, ಅಂದರೆ ಹುಡುಗಿದು ಮುಗಿದ್ಬಿಟ್ರೆ ಆಮೇಲೆ ನಾವೆಲ್ಲ ತೊಗೋಬೋದು ಅಂಥೇಳಿ ಅವರಿಬ್ರದ್ದು ಮುಗಿಸಿದ್ದೀವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ
ಇನ್ನೊಂದು ಮದುವೆ ತಯಾರಿಯ ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ಒಂದು ಶಾಪಲ್ಲಿ ನಿಮಗೆ ಅಂದರೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಪ್ರೈಸ್ ಎಲ್ಲ. ಈ ಶಾಪ್ ಹೆಸರು ನನಗೆ ನೆನಪಿಲ್ಲ, ಆದರೆ ಇದರ ಎದುರುಗಡೆ ಒಂದು ಡಿಸೈನರ್ ಅಂಗಡಿ ಇತ್ತು, ಅಂದರೆ ಲೇಡೀಸ್ ಡಿಸೈನರ್ ವೇರ್ ಇತ್ತು. ಅದು ರೋನಕ್ ಅಂತ ಹೇಳಿ ಕಮರ್ಷಿಯಲ್ ಸ್ಟ್ರೀಟು. ಅದರ ಆಪೋಸಿಟೇ ಈ ಒಂದು ಶಾಪ್ ಬರುತ್ತೆ. ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ಶೇರ್ವಾನಿ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಡಿಫ್ರೆಂಟ್ ವೆರೈಟಿ ಆಫ್ ಎತ್ನಿಕ್ ವೇರ್ಸು ಮಕ್ಳಿಗೂ ಕೂಡ, ಗಂಡು ಮಕ್ಕಳಿಗೆ ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸಿಗುತ್ತೆ ಇಲ್ಲಿ. ನೀವೇನಾದರೂ ಒಂದು ರೀಸನೇಬಲ್ ಪ್ರೈಸಲ್ಲಿ, ಅಂದರೆ ಒಂದು ಸರಿ ಹಾಕ್ಕೊಳ್ಳೋದಕ್ಕಲ್ವಾ ಮದುವೆನಲ್ಲಿ, ಮತ್ತೆ ಅದನ್ನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ತುಂಬ ಜಾಸ್ತಿ ಹಾಕ್ಕೊಡ್ಬೇಕು ಅಂತೇಳಿ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನೋಡಿದ್ವಿ ನಾವು. ನೀವು ಏನಾದ್ರು ಈ ರೀತಿ ರೀಸನೇಬಲ್ ಪ್ರೈಸಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಈ ಶಾಪ್ಗೆ ಬನ್ನಿ. ಈ ಶಾಪ್ ನೇಮ್ನ ನಾನು ಟ್ರೈ ಮಾಡ್ತೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.